ಕೊಡಲೇಬೇಕು. ಸಂಗೀತ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ವಿದ್ಯಾರ್ಥಿಗಳ ಜೀವನ ಜೊತೆ ಅನ್ಯಾಯವನ್ನು ಮಾಡೋದು ಹೊರಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಸಂಬಂಧಪಟ್ಟಂತೆ ಖಾಲಿ ಇರುವಂಥದ್ದು, ಆ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ನೇಮಕಾತಿಯನ್ನು ಭರ್ತಿ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು, ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಮತ್ತು ಅದರ ಜೊತೆಗೆ KPSC ನೇಮಕಾತಿ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಭಟನೆ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಈಗ ಏನು ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂದರೆ ಏನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ನೇಮಕಾತಿ ಸಂಬಂಧಪಟ್ಟಂತೆ ಆಗ್ರಹ ವ್ಯಕ್ತವಾಗ್ತಾ ಇರುವಂಥದ್ದು. ಅವ್ರು ಮಾತಾಡ್ತಾ ಹೋಗೋಣ ಬನ್ನಿ. ನಾನು ಪ್ರತಿಭಟನೆ ಪಾಲ್ಗೊಂಡಿದ್ದಾರೆ. ಸರ್, ಏನು ನಿಮ್ಮ ಪ್ರತಿಭಟನೆ ಏನು? ನಿಮ್ಮ ಪ್ರತಿಭಟನೆ ಏನು? ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಪ್ರತಿ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಆಗಬೇಕು ಅನ್ನೋದು ನಮ್ಮ ಕೂಗು. ಕಳೆದ 15 ವರ್ಷದಿಂದ ನೇಮಕಾತಿ ಆಗ್ತಿಲ್ಲ. ಅದಕ್ಕೆ ನೇಮಕಾತಿಯನ್ನು ಮಾಡಿಕೊಂಡು 15 ವರ್ಷದಿಂದ ನೇಮಕಾತಿ ಆಗದೇ ಇರುವುದರಿಂದ ವಯೋಮಿತಿ ಹೆಚ್ಚುತ್ತಾ ಬರ್ತಾ ಇದೆ. ಸರ್ಕಾರ ಇನ್ನು ಮುಂದೆ ನಡೀತಕ್ಕಂಥ ನೇಮಕಾತಿಯಲ್ಲಿ ಸಂಗೀತ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಬೇಕು. ಜೊತೆಗೆ 15 ವರ್ಷ ನೇಮಕಾತಿ ಮಾಡದೇ ಇರುವುದರಿಂದ ವಯೋಮಿತಿಯನ್ನು ಹೆಚ್ಚಿಸಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಕೂಗು. ಮತ್ತೊಂದು ಜನ ಮಾತಾಡ್ತಾ ಹೋಗೋಣ ಬನ್ನಿ. ನಾವು ಒಂದು ಬಡತನ ಪರಿಸ್ಥಿತಿಯಲ್ಲಿ ಸಂಗೀತವನ್ನು ಕಲಿತಕ್ಕಂಥ ಒಂದು ಕುಟುಂಬ. ಎಲ್ಲ ಕಲಾವಿದರು ತಮ್ಮ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಂಗೀತ ಒಂದು ವಿದ್ಯೆಯನ್ನು ಕಲಿತಿದ್ದಾರೆ. ಯಾವುದೇ ಒಂದು ಸರ್ಕಾರ ಈ ಬರ್ತಕ್ಕಂಥ ಒಂದು ಸಮಯದಲ್ಲಿ ಸಂಗೀತ ನೌಕರಿಯನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಮಾಡದೇ ಇದ್ದರೆ ಉಗ್ರ ಹೋರಾಟವನ್ನು ಬೀದಿಗಿಳಿದು ಯಾವುದೇ ಒಂದು ಹೆದ್ದಾರಿ ಆಗಲಿ ಇವತ್ತು ನಾವು ಮಾಡುವಂಥ ವ್ಯವಸ್ಥೆಯಲ್ಲಿ ಇವತ್ತು ಅಲ್ಪ ಒಂದು ವಿಚಾರದಲ್ಲಿ ಬಂದಿದ್ದೇವೆ. ಸಂಗೀತ ಶಾಲೆಯಲ್ಲಿ ಸಂಬಂಧಪಟ್ಟಂತೆ ಸಂಗೀತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಆಗಬೇಕು, ಅದು ಇನ್ನೂ ಕೂಡ ಖಾಲಿ ಇರುವಂಥದ್ದು ನೇಮಕ ಮಾಡ್ಕೊಳ್ಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸುವಂಥದ್ದು. ಮತ್ತೊಂದಷ್ಟು ಜನ ವಿದ್ಯಾರ್ಥಿಗಳಿರುವಂಥದ್ದು, ಅಂದರೆ ಏನು ಉದ್ಯೋಗ ಆಕಾಂಕ್ಷಿಗಳಿರುವಂಥದ್ದು. ಅವ್ರು ಮಾತಾಡ್ತಾ ಹೋಗೋಣ ಬನ್ನಿ. ಏನು ಹೇಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ನಲ್ಲಿ ಅಲ್ಲಲ್ಲೇ ಗುಂಪನ್ನು ಕೂಡಿರುವಂಥದ್ದು ವಿದ್ಯಾರ್ಥಿಗಳು, ಅಂದರೆ ಉದ್ಯೋಗ ಆಕಾಂಕ್ಷಿಗಳು. ಅವ್ರು ಮಾತಾಡ್ತಾ ಹೋಗೋಣ. ಸರ್, ನನ್ನ ಹೆಸರು ಬಸವರಾಜ್ ಅಂತ. ನಾನು ಕೊಪ್ಪಳ ಜಿಲ್ಲೆಯಿಂದ ಇವತ್ತು ಫ್ರೀಡಂ ಪಾರ್ಕಿಗೆ ಬಂದೇನೆ. ಕಾರಣ ಇಷ್ಟೇ, ನಮ್ಮ ಒಂದು PS ಸ್ಟಾರ್ ನೇಮಕಾತಿಯಲ್ಲಿ ಆಗುವಂಥ ಅನ್ಯಾಯಗಳನ್ನು ಸರಿಪಡಿಸಿ ನಮಗೆ ನೇಮಕಾತಿಯಲ್ಲಿ ಅವಕಾಶವನ್ನು ಮಾಡಿಕೊಡಿ. ಯಾಕೆ ಅಂದರೆ ಶಿಕ್ಷಕರ ನೇಮಕಾತಿ 1ರಿಂದ 5ನೇ ತರಗತಿಯ ಶಿಕ್ಷಕರ ನೇಮಕಾತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಳೆದ 2015ರಲ್ಲಿ ನೇಮಕಾತಿ ಆಗಿತ್ತು ಸರ್. ಅದಾದ ನಂತರ ನೇಮಕಾತಿಗಳಲ್ಲಿ ನಮ್ಮನ್ನು ಪರಿಗಣಿಸೇ ಇಲ್ಲ PS ಸ್ಟಾರ್ ಅಭ್ಯರ್ಥಿಗಳನ್ನು. ಸೊ ಅದರ ಜೊತೆಗೆ ಈ ವರ್ಷ ಏನೋ ಒಂದು ಆಶಾಭಾವನೆ ಇತ್ತು, ಈ ವರ್ಷ ಅಲ್ಲದೆ ಮುಂದಿನ ವರ್ಷ ಸರ್ಕಾರ ಕರೆಯುತ್ತೆ ಅಂತ. ಸೊ ಈ ವರ್ಷ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಟ್ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅನ್ನೋದಕ್ಕಿಂತ ಅವಕಾಶವನ್ನು ನಮ್ಮಿಂದ ಕಿತ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಸರ್, ತಮ್ಮ ಹೆಸರು? ಅಂಬರೀಷ್ ಅಂತ, ಚಿಕ್ಕಬಳ್ಳಾಪುರ. ಓಕೆ, ಏನು ನಿಮ್ಮ ಡಿಮ್ಯಾಂಡ್ ಇದೆ ಸರ್? ನಮ್ಮ ಡಿಮ್ಯಾಂಡು ಏನು ಅಂದರೆ ಸರ್, ಈಗ ಏನು 15,000 ಶಿಕ್ಷಕರ ನೇಮಕಾತಿ ಕರೆದಿದ್ದಾರೆ ಕರ್ನಾಟಕ ಸರ್ಕಾರದಿಂದ. ಅದರಲ್ಲಿ ಏನು ಮಾಡಿದ್ದಾರೆ, BSc ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ನಾವು BCom ಮಾಡಿರೋ ವಿದ್ಯಾರ್ಥಿಗಳು ಸುಮಾರು 7,000 ರಿಂದ 8,000 ಜನ ಇದ್ದೀವಿ ಕರ್ನಾಟಕದಿಂದ. ಆದರೆ ಏನು ಮಾಡಿದ್ದಾರೆ, ನಮಗೆ BCom B.Ed ಮಾಡಿರೋರಿಗೆ ಅವಕಾಶ ವಂಚಿತರನ್ನಾಗಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಯಾವಾಗ 2022ರಲ್ಲಿ ನೇಮಕಾತಿ ಆಗಿತ್ತು, ಆಗ 15,000 ನೇಮಕಾತಿ ಆಗಿತ್ತು. ಆಗ ಒಬ್ಬರು ಕೋರ್ಟ್ಗೆ ಹೋಗಿ ಆರ್ಡರ್ ತೊಗೊಂಬಂದಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಧಾರವಾಡ ಪೀಠದಿಂದ ಇದು ಆರ್ಡರ್ ತೊಗೊಂಬಂದಿದ್ದಾರೆ ಕೊಡಬೇಕು ಅಂತ. ಅವರೇನು ಕೋರ್ಟ್ ಏನು ಹೇಳಿದ್ದಾರೆ, ಇವ್ರನ್ನೂ ಕೂಡ BSc ಮತ್ತು BA ಅವ್ರು ಯಾವ ಥರ ಕನ್ಸಿಡರ್ ಮಾಡಿದ್ರು ಇವ್ರನ್ನೂ ಕೂಡ ಶಿಕ್ಷಕರ ನೇಮಕಾತಿಯಲ್ಲಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಆವಾಗ ಆ ಕೋರ್ಟ್ಗೆ ಹೋಗಿರೋ ಒಬ್ಬ ವಿದ್ಯಾರ್ಥಿಗೆ ಮಾತ್ರ 2 ದಿನ ಅಥವಾ 1 ದಿನ ಎಕ್ಸಾಮ್ ಇರೋಂಗೆ ಫೋನ್ ಮಾಡಿ ಕರೆಸಿ ನಿಮಗೆ ಮಾತ್ರ ಎಕ್ಸಾಮ್ ಕೊಡ್ತೀವಿ ಅಂತ ಆಫ್ಲೈನ್ ಅಪ್ಲಿಕೇಶನ್ ತುಂಬಿಸ್ಕೊಂಡು. ಈಗ ನಮ್ಮ ಡಿಮ್ಯಾಂಡ್ ಏನು ಅಂದರೆ, ಯಾವ ಥರ ಬೇರೆಯವ್ರನ್ನೆಲ್ಲ ಕನ್ಸಿಡರ್ ಮಾಡಿದ್ದಾರೆ ಡಿಗ್ರಿ ಅವ್ರನ್ನ, ನಮ್ಮನ್ನು ಕೂಡ BCom B.Ed ವಿದ್ಯಾರ್ಥಿಗಳನ್ನ ಏನು ಅತಿಥಿ ಶಿಕ್ಷಕರನ್ನಾಗಿ ಸೇವೆಯನ್ನು ಪಡ್ಕೊತಾ ಇದ್ದಾರೆ ನೀವು. ಆದರೆ ಕಾಯಂ ಶಿಕ್ಷಕರ ನೇಮಕಾತಿನ ಕೊಡ್ತಾ ಇಲ್ಲ. ಅವ್ರನ್ನೂ ಕೂಡ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅಂತ ನಮ್ಮ ಆಗ್ರಹ. ಸುಷ್ಮಾ, ಮಂಗಳೂರಿಂದ. ನಮಗೆ BCom ಮಾಡಿದ್ದೇವೆ ನಾವು, TET ಕೂಡ ಪಾಸ್ ಆಗಿದ್ದೇವೆ, B.Ed ಕೂಡ ಮಾಡಿದ್ದೇವೆ. ಅದು ಸರ್ಕಾರ ನಮಗೆ ಪರ್ಮಿಷನ್ ಕೊಡ್ತೇನೆ ಅಂತೇಳಿ ಹೇಳ್ತದೆ. ಎಲ್ಲ ಹೈಕೋರ್ಟ್ ಆರ್ಡರ್ ಬಂದಿದೆ, ಆದರೂ ಕೂಡ ಸರ್ಕಾರ ಮಾತ್ರ ಒಪ್ಕೊಳ್ತಾ ಇಲ್ಲ ಕೊಡಲಿಕ್ಕೆ. ಇದು ತುಂಬ ಅನ್ಯಾಯ. ಯಾಕಂದರೆ ನಾವು ಇದನ್ನೆಲ್ಲ ಒಂದು ಸೋಷಿಯಲ್ ಸೈನ್ಸಲ್ಲಿ ಮಾಡಿದ್ದೇವೆ. ಸೊ ಸೋಷಿಯಲ್ ಸೈನ್ಸಲ್ಲಿ ಮಾಡಿದಂಥ ಸೋಷಿಯಲ್ ಸೈನ್ಸಲ್ಲೇ ಬಿಸ್ನೆಸ್ ಸ್ಟಡೀಸ್ ಇದೆ, ಅಕೌಂಟ್ಸ್ ಇದೆ, ಈವನ್ ಎಕನಾಮಿಕ್ಸ್ ಇದೆ. ಎಲ್ಲ ಸಬ್ಜೆಕ್ಟ್ಸ್ ಕೂಡ ನಮ್ಮದೇ. ನಾವು 60% ನಮ್ಮದೇ ಇರೋದು ಅದರಲ್ಲಿ. ಆದರೂ ಕೂಡ ನಮಗೆ ಅವಕಾಶ ಕೊಡ್ತಾ ಇಲ್ಲ. ಅದು ತುಂಬ ಅನ್ಯಾಯ. ಹಾಗಾಗಿ ಸರ್ಕಾರಕ್ಕೆ ಇದು ಸರಿ ಕಾಣಿಸ್ತಾ ಇದೆಯಾ ಏನು ಅಂತ ಗೊತ್ತಿಲ್ಲ. ದಯಮಾಡಿ ನಮಗೆ ಅವಕಾಶ ಕೊಡಿ ಅಂತೇಳಿ ನಾವು ಒಂದು ಕೇಳ್ತಾ ಇದ್ದೇವೆ ಅಷ್ಟೇ. ವಿದ್ಯಾರ್ಥಿಗಳ ಜೀವನ ಜೊತೆ ಅನ್ಯಾಯವನ್ನು ಮಾಡೋದು ಹೊರಟಿದ್ದಾರೆ.
ಇದ್ರ ಬಗ್ಗೆ ಸರಿಯಾಗಿ ಕ್ರಮವನ್ನು ಕೈಗೊಳ್ಳಿಲ್ಲ ಅಂದ್ರೆ ಸಿಬಿಐ ತನಿಖೆ ಆಗ್ಬೇಕು ಅಂತೇಳಿ ನಮ್ಮ ಕಾಂತ್ ಕುಮಾರ್ ಅವರ ಆದಿಯಾಗಿ ತಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ನಿನ್ನೆ ದಿನ ವಿಪಕ್ಷ ನಾಯಕರು ಕೂಡ ಚೇರ್ಮನ್ ಅವ್ರನ್ನ ಭೇಟಿ ಮಾಡಿ ಸಿಬಿಐ ತನಿಖೆ ಆಗ್ಬೇಕು ಅಂತೇಳಿ ಆಗ್ರಹ ಪಡಿಸಿದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಇನ್ಮೇಲಾದ್ರೂ ಕೂಡ ಕೆಪಿಎಸ್ಸಿ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಕೆಪಿಎಸ್ಸಿ ಪರೀಕ್ಷೆ ಕೆಪಿಎಸ್ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವ ರೀತಿ UPSC ಮಾದರಿಯಲ್ಲಿ ಪರೀಕ್ಷೆಗಳು ನಡೀತವೆ ಅದೇ ಮಾದರಿಯಲ್ಲೂ ಕೂಡ ಪರೀಕ್ಷೆ ಮಾಡೋದಕ್ಕೆ ಇಲ್ಲಿ ತಾವು ಸರ್ಕಾರ ಕ್ರಮನ ಕೈಗೊಳ್ಳಬೇಕಾಗ್ತದೆ. ಭ್ರಷ್ಟಾಚಾರ ನಿಲ್ಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನೂ ಕೂಡ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರವೇ ಕೊಡೋದಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ನಾನು ವೇದಿಕೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇನೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಕಾಂತ್ ಕುಮಾರ್ ಇದ್ದಾರೆ. ಸರ್, ಈ ಪ್ರತಿಭಟನೆ ಈಗ ವಿವಿಧ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆದು KPSC ಶಿಕ್ಷಣ ಇಲಾಖೆ ಸರ್, ಶಿಕ್ಷಣ ಇಲಾಖೆ ಮತ್ತು KPSC ಕೂಡ 4 ದಿನ ಗಡುವು ಕೊಟ್ಟಿದ್ದೀವಿ. ಆಮೇಲೆ ಶಿಕ್ಷಣ ಇಲಾಖೆಯಲ್ಲೂ ಅಷ್ಟೇ ಸರ್, 4 ದಿನ ಗಡುವು ಕೊಡ್ತಾ ಇದೀವಿ. ಹೋರಾಟ ಮಾಡ್ತಾ ಇರೋಂಥದ್ದು ಎರಡಕ್ಕೂ ಸೇರಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಲ್ಲ ಸರ್. ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಏನೋ ಒಂದು ಎಕ್ಸಾಮ್ ಪ್ಯಾಟರ್ನ್ ಇದೆ, ಅದು ಚೇಂಜಸ್ ಮಾಡ್ಕೊಬೇಕು. ನಮ್ಮ ಬೇಡಿಕೆಗಳೇನಿದೆ, ಇವತ್ತು ಸಂಗೀತ ಟೀಚರ್ಸ್ ಆಗಿಲ್ಲ, ಚಿತ್ರಕಲೆ ಟೀಚರ್ಸ್ ಇಲ್ಲ, ಅದರಲ್ಲಿ ಕನ್ನಡ ಟೀಚರ್ಸ್ ಇಲ್ಲ, ಮರಾಠಿ ಟೀಚರ್ಸ್ ಇಲ್ಲ, ಮ್ಯಾಥ್ಸ್ ಟೀಚರ್ಸ್ ಇಲ್ಲ. ಪ್ರತಿಯೊಂದು ಟೀಚರ್ಸ್ ನಮ್ಮ ಬೇಡಿಕೆ ಏನಿದೆ ಅದನ್ನು ಅವರು ಫುಲ್ಫಿಲ್ ಮಾಡಬೇಕು. ಮತ್ತು ಸಾಮಾನ್ಯ ಶಿಕ್ಷಕರಂತೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. ಇವತ್ತು 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ ಅಂತಂದರೆ ಯಾವ ಇದು ಸರ್, ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಇಲ್ಲ. ಇವತ್ತು ನಮ್ಮ ಸ್ಟೇಟಲ್ಲಿ ಯಾಕೆ ಬೇಕು 200 ಮಾರ್ಕ್ಸ್ ಆಬ್ಜೆಕ್ಟಿವ್ ಅಷ್ಟೇ ಇರಬೇಕು ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡ್ತಾ ಇದ್ದೀವಿ. ದೈಹಿಕ ಶಿಕ್ಷಕರದಿರ್ಬೋದು, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ. ಅದರಲ್ಲಿ ರಾಜ್ಯ ಸರ್ಕಾರದಲ್ಲಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಿಸಿದ್ದೀವಿ. ಇಲ್ಲಿವರೆಗೂ ಶಿಕ್ಷಣ ಇಲಾಖೆಯಲ್ಲಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ. ಇದನ್ನೆಲ್ಲ ಖಂಡಿಸಿ ಹೋರಾಟ ಮಾಡ್ತಾ ಇರೋಂಥ ಆರಂಭನ ಅಂದ್ರೆ KPSC ಸೇರಿದಂತೆ ಎಲ್ಲವನ್ನು ಕೂಡ ಗಡುವು ಕೊಡ್ತಾ ಇದ್ದೀರಾ? ಗಡುವು ಕೊಡ್ತಾ ಇದೀವಿ ಸರ್. ಇದು ಎಚ್ಚರಿಕೆ, ಇದು 4 ದಿನ ಎಚ್ಚರಿಕೆ ಕೊಡ್ತಿದ್ವಿ. ಆಮೇಲೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಇವತ್ತು ಮಂಗಳವಾರ ಅಂದ್ರೆ ನಿಮಗೆ ಶನಿವಾರ ಅಥವಾ ಭಾನುವಾರದಿಂದ ಅನಿರ್ದಿಷ್ಟ ಈ ಒಂದು ವಾರದಲ್ಲಿ ಅವರು ಏನು ಡಿಸಿಷನ್ ತಗೊಬೇಕು ಅದನ್ನ CBI ತನಿಖೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾರೆ. ಇವತ್ತಿನ ಪ್ರತಿಭಟನೆ ಕೂಡ ಇದು ಒಂದು ರೀತಿಯಲ್ಲಿ ಟ್ರೇಲರ್ ಅಂತ ಹೇಳ್ಬೋದು, ಆರಂಭ ಅಂತ ಹೇಳ್ಬೋದು. ಖಂಡಿತ ಆರಂಭ ಸರ್, ಇದು ಆರಂಭ. ಓಕೆ, ಮುಂದೆ ಯಾವ ರೀತಿ ಇರುತ್ತೆ ಹೋರಾಟ? ಮುಂದೆ ದೊಡ್ಡ ಮಟ್ಟಕ್ಕೆ ಇರುತ್ತೆ ಸರ್. ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ. KPSC ಆಗಿರೋಂಥ ಅಕ್ರಮಗಳ ಮೇಲೆ ಯಾರ್ಯಾರು ಅಕ್ರಮದಲ್ಲಿ ಭಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗೋ ತನಕ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲ. ಪ್ರತಿಭಟನೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಡುವಂತ ರೀತಿಯಲ್ಲಿ ಬಂದಿದೆ ಅಂತ ಹೇಳ್ಬೋದು. ಹೌದು ಸರ್, ಈ ಹೋರಾಟ ಎಚ್ಚರಿಕೆನೆ ಸರ್ಕಾರಕ್ಕೆ ಮತ್ತೆ KPSC ಸರ್ಕಾರಕ್ಕೆ ಎಚ್ಚರಿಕೆ ಸರ್. ಇದು ಇಲ್ಲಾಂದ್ರೆ ಸರ್ಕಾರದಲ್ಲಿ KPSC ಕಮ್ಸ್ ಅಂಡರ್ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿ ಅವ್ರು ರಾಜೀನಾಮೆ ಕೊಡಬೇಕಾಗುತ್ತೆ ಸರ್. KPSC ಮೇಲೆ ಏನಾದರೂ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಅವ್ರ ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಹೋರಾಟ ಮಾಡಬೇಕು. ಕ್ರಮ ಕೈಗೊಂಡಿಲ್ಲ ಅಂತ ಮುಖ್ಯಮಂತ್ರಿ? ಖಂಡಿತ ಹೌದು ಸರ್, ಖಂಡಿತ ಹೌದು. ಮುಖ್ಯಮಂತ್ರಿ ಇದಕ್ಕೆ ಬಾಧಿತರಾಗ್ತಾರಾ? ಹೌದು, ಖಂಡಿತ. ಯಾಕೆಂದ್ರೆ KPSC ಬರೋದೇ ಅವ್ರದ್ದು ಸರ್. ಈಗ ಶಿಕ್ಷಣ ಇಲಾಖೆ ಅಂದ್ರೆ ಶಿಕ್ಷಣ ಇಲಾಖೆ ಸಚಿವರು ಯಾರು ಇಲ್ಲ. ಶಿಕ್ಷಣ ಇಲಾಖೆ ಬಂದ್ರೆ ಸಚಿವರು ಬರ್ತಾರೆ, KPSC ಅಂತ ಬಂದ್ರೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಬರ್ತಾರೆ. ಅದು ಇಲ್ಲ ಅಂತಂದ್ರೆ DPR ಅಂತಂದ್ರೆ ಮುಖ್ಯಮಂತ್ರಿಯವರೇ ಬರ್ತಾರೆ. ನಾವು ಮುಖ್ಯಮಂತ್ರಿಯವರು ಹೈಯರ್ ಎಜುಕೇಶನ್ ಸಚಿವರು ಯಾರು ಇರ್ತಾರೆ ಅವರೇ ಹೊಣೆ ಆಗ್ತಾರೆ. ಮೂಲ ಡಿಮ್ಯಾಂಡ್ CBI ಕೊಡ್ಬೇಕಂತ? CBI ಕೊಡ್ಬೇಕು ಸರ್, CBI ಕೊಡಬೇಕು. ಇದರಲ್ಲಿ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು ಅಂತ. ಎಷ್ಟು ದಿನ ಗಡುವು ಕೊಡ್ತೀರಾ? ಈ ಆಲ್ರೆಡಿ 3 ದಿನ ಆಗಿದೆ ಸರ್, ಇನ್ನು 4 ದಿನ ಗಡುವು ಕೊಡ್ತೀವಿ. ನಂತರ ಹೋರಾಟ ಇರುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ನೇಮಕಾತಿ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿರುವಂಥದ್ದು, ಅದನ್ನು ಸರಿಪಡಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಿರುವಂಥದ್ದು. ಮತ್ತು ಇದರ ಜೊತೆಗೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ನೇತೃತ್ವ ನಡೀತಿರುವಂಥ ಈ ಪ್ರತಿಭಟನೆ KPSC ನೇಮಕ ಅಕ್ರಮದಲ್ಲೂ ಕೂಡ ಸಂಬಂಧಪಟ್ಟಂತೆ ಕೂಡ ಪ್ರತಿಭಟನೆ ಇದರಲ್ಲಿ ಭಾಗಿಯಾಗಿರುವಂಥದ್ದು. KPSC ಅಕ್ರಮ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಅದರಲ್ಲೂ ವಿಶೇಷವಾಗಿ KPSC ಅಕ್ರಮ ಸಂಬಂಧಪಟ್ಟಂತೆ 4 ದಿನಗಳ ಕಾಲ ಈಗ ಗಡುವನ್ನು ಕೊಟ್ಟಿರುವಂಥದ್ದು. CBI ತನಿಖೆ ಕೊಡಬೇಕು, ಇಲ್ಲ ಅಂತಂದರೆ ಅನಿರ್ದಿಷ್ಟಾವಧಿ ದಂಡಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಈಗ ವಿದ್ಯಾರ್ಥಿಗಳ ಪ್ರತಿಭಟನೆಯ ಬಿಸಿ ತಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.